ಹಲೋ ಎವ್ರಿವನ್, ಇವತ್ತಿನ ರೆಸಿಪಿಯಲ್ಲಿ ಆಲೂಗಡ್ಡೆಯಿಂದ ಸೇವ್ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಈ ಸೇವ್ ಮಾಡಲು ಆಲೂಗಡ್ಡೆಯನ್ನ ತಕ್ಷಣ ಬಾಯ್ಲ್ ಮಾಡಿ ತುರಿದುಕೊಳ್ಬಾರ್ದು. 4 ರಿಂದ 5 ತಾಸುವರೆಗೆ ಬಾಯ್ಲ್ ಆದ ಆಲೂಗಡ್ಡೆಯನ್ನ ತಣ್ಣಗಾಗಲು ಬಿಟ್ಟಿರಬೇಕು. ಆಮೇಲೆ ತುರ್ಕೊಂಡ್ಬಿಡ್ಬೇಕು. ತುರಿದಿರುವ ಆಲೂಗಡ್ಡೆಗೆ 1 ಚಮಚ ಖಾರ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚ ಧನಿಯಾ ಪುಡಿ, ಅರ್ಧ ಚಮಚದಷ್ಟು ಅರಿಶಿನ ಪುಡಿ, ಅರ್ಧ ಚಮಚದಷ್ಟು ಒಣಶುಂಠಿ ಪೌಡರ್, 1 ಚಮಚದಷ್ಟು ಪುದೀನಾ ಪೌಡರ್ ಇವೆಲ್ಲವನ್ನು ಹಾಕಿ ಚಲೋ ಹೊತ್ನಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಮಿಕ್ಸ್ ಆದಾಗ 2 ಬಟ್ಲದಷ್ಟು ಕಡಲೆ ಹಿಟ್ಟನ್ನ ಸಾಣಿಸ್ಕೊಂಡು ಹಾಕೊಳ್ತಾ ಇದ್ದೀನಿ. ನಾವು ಎಷ್ಟು ಆಲೂಗಡ್ಡೆ ತಗೊಂಡಿರ್ತೀವೋ ಅದ್ರೊಳಗಡೆ ಎಷ್ಟು ಆ್ಯಡ್ ಆಗುತ್ತೆ ಅಷ್ಟು ಹಿಟ್ಟನ್ನ ಹಾಕಿ ಚೆನ್ನಾಗಿ ನಾದ್ಕೊಳ್ಬೇಕು. ಇಟ್ಕೊಂಡಿಂದ ಸೇವ್ ಮಾಡುವ ಚಕ್ಲಿ ಸಾಚಾನ್ ತಗೊಂಡ್ಬಿಟ್ಟು ಆ ಕಡೆ ಈ ಕಡೆ ಎಣ್ಣೆನ ಸವರ್ಬಿಟ್ಟು ಈ ತರ ಒಳಗಡೆ ಹಿಟ್ಟನ್ನು ಹಾಕೊಂಡ್ಬಿಟ್ಟು ಒಂದು ಕಡಾಯಿಯಲ್ಲಿ ಎಣ್ಣೆನ ಬಿಸಿ ಮಾಡಿಕೊಂಡು ಮೀಡಿಯಂ ಫ್ಲೇಮ್ನಲ್ಲಿ ಈ ತರ ಸೇವ್ಗಳನ್ನ ಹಾಕೊಳ್ತಾ ಇದ್ದೀನಿ. ಇದೇ ತರ ಎಲ್ಲವನ್ನು ಫ್ರೈ ಮಾಡ್ಕೋತಾ ಹೋದ್ರೆ ತುಂಬಾನೇ ರುಚಿಕರವಾದ ಕ್ರಿಸ್ಪಿಯಾದ ಮಕ್ಕಳಿಗೆ ಇಷ್ಟವಾಗುವ ನಮ್ಕೀನ್ ಸೇವ್ ರೆಡಿ ಆಗುತ್ತೆ. ನಿಮ್ಮ ಮಕ್ಕಳಿಗೆ ಸ್ನ್ಯಾಕ್ಸ್ ಟೈಮ್ನಲ್ಲಿ ಇದು ತುಂಬಾನೇ ಇಷ್ಟವಾಗಬಹುದು. ನೀವು ಟ್ರೈ ಮಾಡಿ ನೋಡಿ. ನನ್ನ ರೆಸಿಪಿ ಹೆಂಗ್ ಅನ್ಸಿತ್ತು ಅಂತ ಕಮೆಂಟ್ನಲ್ಲಿ ತಿಳಿಸಿ. ರೆಸಿಪಿಯನ್ನು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.